ಉತ್ತರ ಕರ್ನಾಟಕದ ಒಡಲು ಸೀಳ್ತಾ ಇದೆ ಬರಗಾಲದ ಛಾಯೆ. ಅದರಲ್ಲೂ ಕೂಡ ಈ ಒಂದು ಜೂನ್ ತಿಂಗಳಲ್ಲಿ ನಾವು ಅಂದ್ಕೊಂಡಿದ್ದಂತಹ ಮಟ್ಟಿಗೆ ಮಳೆ ಏನೂ ಆಗಿಲ್ಲ. ಹಾಗಾಗಿ ಕೈ ಕೊಟ್ಟಿರುವಂತಹ ಮಳೆಯಿಂದ ಪರಿಸ್ಥಿತಿ ಅತ್ಯಂತವಾಗಿ ಗಂಭೀರವಾಗ್ತಾ ಇದೆ. ನೀರಿಗಾಗಿ ಅಲ್ದಾಡ್ತಾ ಇದ್ದಾರೆ ಜನ. ಈಗ ಉತ್ತರ ಕರ್ನಾಟಕದ ನೀರಿನ ಲಭ್ಯತೆ ಕಂಡು ಅಧಿಕಾರಿಗಳಿಗೆ ಈಗ ತರಾಟೆಗೆ ತಗೊಂಡಿದ್ದಾರೆ. ಮಹಾಜಲಕ್ಷಾಮದ ಆತಂಕ ಬಿಚ್ಚಿಟ್ಟಿರುವಂತಹ ಕೈಗಾರಿಕಾ ಸಚಿವ ಪಾಟೀಲ್ ಸಭೆಯಲ್ಲೇ ಕೆಂಡಾಮಂಡಲವಾಗಿ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ತುರ್ತು ಕೆಲಸಕ್ಕೆ ಕಾಲ್ ಮಾಡಿದ್ರೆ ಯಾರು ನೀವು ಅಂತ ಕೇಳ್ತೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಸಚಿವರ ಎದುರೇ ಫೋನ್ ಎತ್ತದ ಅಧಿಕಾರಿಗಳಿಗೆ ಈಗ ಎಂಬಿ ಪಾಟೀಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ನೀರಿನ ಲಭ್ಯತೆ ಕಂಡು ಸಚಿವರು ಆತಂಕಗೊಂಡಿದ್ದಾರೆ. ಈಗ ಹೀಗೆ ಸಭೆಯಲ್ಲೇ ಕ್ಲಾಸ್ ತಗೊಂಡಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ನಮ್ಮ ಮುಂದೆನೇ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಉಡಾಫಿಯಾಗಿ ಮಾತಾಡ್ತಾರೆ ಅನ್ನುವಂಥದ್ದು ಇಲ್ಲಿರುವಂಥ ಜನ ಮಾಡ್ತಾ ಇರುವಂಥ ಆರೋಪ. ಅದರಲ್ಲೂ ಈ ಬಾರಿ ಅತಿ ಹೆಚ್ಚಾಗಿ ಮಳೆ ಆಗಿಲ್ಲ. ಹಾಗಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಕೈ ಕೊಟ್ಟಿರೋದ್ರಿಂದ ಎಲ್ಲವೂ ಕೂಡ ಹಾಳಾಗ್ತಾ ಇದೆ. ರೈತರಿಗೆ ಎಷ್ಟೆಲ್ಲ ನಷ್ಟ ಆಗ್ತಾ ಇದೆ, ಬರಡು ಭೂಮಿ ಆಗ್ತಾ ಇದೆ, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಜೂನ್ ಆರಂಭದಲ್ಲೇ ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಕೇಂದ್ರ ಹವಾಮಾನ ಇಲಾಖೆ ವರದಿ ಮಾಡಿತ್ತು. ಆದರೆ ಅದರಂತೆ ಏನೂ ಆಗಲಿಲ್ಲ. ಮಹಾಜಲಕ್ಷಾಮದ ಆತಂಕ ಎಲ್ಲರೂ ಕೂಡ ಈಗ ಕೈಗಾರಿಕಾ ಸಚಿವರು ಎಂಬಿ ಪಾಟೀಲ್ ಬಿಚ್ಚಿಟ್ಟಿದ್ದಾರೆ. ಅದರ ಜೊತೆಗೆ ಈ ಕುರಿತು ಮಾಹಿತಿಯನ್ನ ಪಡೆಯಲಿಕ್ಕೆ ಹೊರಟಿದ್ದಾರೆ. ಅವಾಗ ಕೇಳಿದಾಗ ಯಾರು ಕೂಡ ಸರಿಯಾದಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿಲ್ಲ. ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡಿಲ್ಲ. ಹಾಗಾಗಿ ಸಭೆಯಲ್ಲೇ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ತುರ್ತು ಕೆಲಸ ಕಾಲ್ ಮಾಡಿದ್ರೆ ಯಾರು ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತೀರಾ? ಸಚಿವರ ಎದುರೇ ಫೋನ್ ಎತ್ತಿಲ್ಲ ಅಧಿಕಾರಿಗಳು. ಹಾಗಾಗಿ ಎಂಬಿ ಪಾಟೀಲ್ ಈ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ನೀರಿನ ಲಭ್ಯತೆ ಕಂಡು ಸಚಿವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಇದೆಲ್ಲವೂ ಕೂಡ ರೈತರಿಗೆ ನಷ್ಟ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಥವಾ ನೀರಿಗೋಸ್ಕರ ಇಲ್ಲಿನ ಜನ ಪರದಾಡ್ತಾ ಇದ್ದಾರೆ ಅಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಬೇಕಾಗುತ್ತೆ. ಆದರೆ ಅವ್ರ ಕಡೆಯಿಂದ ನೋ ರೆಸ್ಪಾನ್ಸ್. ಕೃಷಿ ಉಪಯೋಗಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬೇಡಿ, ಕುಡಿಯುವ ನೀರಿಗಾಗಿ ಮಾತ್ರ ಜಲಸಂಪನ್ಮೂಲ ಬಳಕೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಖಡಕ್ ಆದೇಶ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳ ಕರೆಗಳನ್ನೇ ಕಡೆಗಣಿಸುವಂತಹ ಬೇಜವಾಬ್ದಾರಿತನ ಬೇಡ ಅಂತ ಹೇಳಿದ್ದಾರೆ. ಸಿಇಒ ಹಾಗೂ ಡಿಸಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಸಚಿವ ಎಂಬಿ ಪಾಟೀಲ್. ಯಾವ ಅಧಿಕಾರಿ ಕೆಲಸ ಮಾಡಲ್ಲ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಭೆ ಇತ್ತು. ಇವತ್ತಿನ ಈ ಸಭೆಯಲ್ಲಿ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಜನಸಾಮಾನ್ಯರಿಗೋಸ್ಕರ ಸಾರ್ವಜನಿಕರು ಏನೆಲ್ಲ ಸಮಸ್ಯೆ ಹೇಳ್ತಿದ್ದಾರೆ ಅಂಥವ್ರಿಗೆ ರೆಸ್ಪಾನ್ಸ್ ಮಾಡಿ ಅಂತ. Last 7 days running minus 21 ability. Parameter plus here. ಈಗ ಉಪರೇಟರ್ ಆಯ್ತಲ್ಲ ಬೇರೆ ಯಾರು ಇದ್ರ ಬಗ್ಗೆ ಪ್ರಿಂಟ್ ಮಾಡ್ತಾರೆ, ಯಾರು ಕನ್ಸರ್ನ್ ಲಾಸ್ಟ್ 7 days running minus 21 ability. Parameter plus here. ಈಗ ಉಪರೇಟರ್ ಆಯ್ತಲ್ಲ ಬೇರೆ ಹೀಗೆ ಇದೀಗ ಜನಪ್ರತಿನಿಧಿಗಳು ಕರೆ ಮಾಡಿದಾಗ ಅವರಿಗೆ ರೆಸ್ಪಾನ್ಸ್ ಮಾಡಬೇಕು. ಅದರ ಜೊತೆಗೆ ಏನು ಸಮಸ್ಯೆ ಆಗ್ತಾ ಇದೆ, ಯಾವುದಕ್ಕೋಸ್ಕರ ನೀರನ್ನು ಬಳಸಬೇಕು ಅನ್ನುವಂಥದ್ದು ಸಂಬಂಧಪಟ್ಟಂತ ಅಧಿಕಾರಿಗಳು ಅದರ ಬಗ್ಗೆ ಗಮನ ಕೊಡಬೇಕು. ಉಡಾಫಿಯಾಗಿ ಮಾತಾಡೋದು ಅಥವಾ ರೆಸ್ಪಾನ್ಸ್ ಮಾಡದೇ ಇರೋದು ಇದೆಲ್ಲವೂ ಕೂಡ ಸರಿಯಲ್ಲ. ಇನ್ನು ಯಾವ ಅಧಿಕಾರಿ ಈ ರೀತಿಯಾಗಿ ಕೆಲಸ ಮಾಡೋದಿಲ್ಲೋ ಅಂಥವ್ರ ವಿರುದ್ಧ ಕಠಿಣವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿ ಎಂಬಿ ಪಾಟೀಲ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಇತ್ತು. ಈ ಸಭೆಯಲ್ಲಿ ಹಲವು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಈ ವರ್ಷ ಯಾವ್ಯಾವ ಭಾಗದಲ್ಲಿ ಎಷ್ಟೆಲ್ಲ ಮಳೆ ಆಗಿದೆ, ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ನೀರಿಗೋಸ್ಕರ ಯಾವ ಕಡೆ ತೊಂದರೆಗಳಾಗ್ತಾ ಇದೆ, ಈ ವರದಿ ಇರ್ಬೋದು ಅಥವಾ ಈ ಅಂಕಿಅಂಶಗಳನ್ನು ಎಲ್ಲವೂ ಕೂಡ ಎಂಬಿ ಪಾಟೀಲ್ ಅವರು ಪರಿಗಣಿಸಿದ್ದಾರೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ರೀತಿಯಾಗಿ ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ
ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೋ ಏನೂ ಗೊತ್ತಿಲ್ಲ. ಬಟ್ ಆದರೆ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಹಲವು ಗ್ರಾಮಗಳಲ್ಲೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ಇನ್ನು ಜೂನ್ ತಿಂಗಳು ಈಗ ತಾನೇ ಮುಗ್ದಿದೆ, ಇನ್ನು 6 ತಿಂಗಳು ಬಾಕಿ ಇದೆ. ಹಾಗಾಗಿ ಇನ್ನು ಈ ವರ್ಷದ ಕೊನೆಯಲ್ಲಿ ಏನಾದರೂ ಮಳೆ ಆಗುತ್ತಾ ಇಲ್ವಾ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಜೂನಲ್ಲಿ ಮಳೆ ಆಗಬೇಕಿತ್ತು, ಆ ಮಟ್ಟಕ್ಕೆ ಮಳೆ ಆಗಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಈಗ ಸಮಸ್ಯೆಗಳು ಉಂಟಾಗ್ತಾ ಇದೆ. ಈ ವಿಚಾರದಲ್ಲಿ ಅಧಿಕಾರಿಗಳಿಗೆ ಸಭೆಯಲ್ಲೇ ಕೆಂಡಾಮಂಡಲಾಗಿ ಎಂ.ಬಿ. ಪಾಟೀಲ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ತುರ್ತು ಕೆಲಸಕ್ಕೆ ಕಾಲ್ ಮಾಡಿದ್ರೆ ಯಾರು ನೀವು ಅಂತ ಕೇಳೋದು ಬಿಟ್ಟು ಮೊದಲನೇದಾಗಿ ರೆಸ್ಪಾನ್ಸ್ ಮಾಡಿ ಸಾರ್ವಜನಿಕರಿಗೆ, ಜನಪ್ರತಿನಿಧಿಗಳಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅದನ್ನು ವಿಚಾರಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಮುರುಗೇಶ್, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚಾಗಿ ಮಳೆ ಏನಾಗಿಲ್ಲ, ಎಲ್ಲವೂ ಕೂಡ ಹಾಳಾಗ್ತಾ ಇದೆ, ಸಮಸ್ಯೆ ಆಗಿದೆ ನೀರಿಗೋಸ್ಕರ ಅನ್ನೋದು ಗೊತ್ತಿರುವಂತ ವಿಚಾರ. ಈಗ ಎಂ.ಬಿ. ಪಾಟೀಲ್ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ? ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಜಲಕ್ಷಾಮ ರೀತಿಯಾಗಿ ಒಂದು ಸಾಕಷ್ಟು ರೀತಿಯಾಗಿ ಮಳೆ ಆಗದ ಭಾಗದಲ್ಲಿ ಕೂಡ ಜಲಕ್ಷಾಮ ಸಾಕಷ್ಟು ಇದೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಅವರು ಇವತ್ತು ಕೂಡ ಒಂದು ಕೆಡಿಪಿ ಸಭೆಯನ್ನ ಕರೆದು ಸಾಕಷ್ಟು ರೀತಿಯಾಗಿ ಸಭೆಯಲ್ಲಿ ಕೆಂಡಾಮಂಡಲಾಗಿ ಒಂದು ಅಧಿಕಾರಿಗಳ ವಿರುದ್ಧ ಒಂದು ಹರಿಯಾದರು ಅಂತ ಹೇಳ್ಬೋದು. ಯಾಕಂದ್ರೆ ಕುಡಿಯುವ ನೀರಿಗಾಗಿ ಸಾಕಷ್ಟು ರೀತಿಯಾಗಿ ಜಲಕ್ಷಾಮನ ಜನರು ಎದುರಿಸುವಂತಹ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಕುಡಿಯುವ ನೀರಿಗಾಗಿ ಸಾಕಷ್ಟು ಜನ ಕೂಡ ಒಂದು ರೀತಿಯಾಗಿ ಕುಡಿಯುವ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಮತ್ತು ರೈತರಿಗೆ ಕೂಡ ಯಾವುದೇ ರೀತಿ ಬೆಳೆಗಳಿಗೆ ನೀರು ಬರ್ತಾ ಇಲ್ಲ. ಯಾಕಂದ್ರೆ ಜಲಕ್ಷಾಮ ಸಾಕಷ್ಟು ಉತ್ತರ ಕರ್ನಾಟಕದಲ್ಲೂ ಒಂದು ಬರದ ಛಾಯೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಕೃಷಿ ಉಪಯೋಗಕ್ಕೆ ಸಂಬಂಧಪಟ್ಟಂತೆ ನೀರನ್ನು ಉಪಯೋಗಿಸಬಹುದು ಅಥವಾ ಲಭ್ಯತೆ ಕೂಡ ಅದರ ಮೇಲೆ ಅನುಗುಣವಾಗಿ ಒಂದು ಜಲಕ್ಷಾಮ ಸಂಬಂಧಪಟ್ಟಂತೆ ಅವರಿಗೆ ಒಂದು ಅನುಗುಣವಾಗಿ ಇವತ್ತು ಸಭೆಯಲ್ಲಿ ಸಾಕಷ್ಟು ರೀತಿಯಾಗಿ ಚರ್ಚೆ ಆಯ್ತು ಅಂತ ಹೇಳ್ಬೋದು. ಅದರ ಕುಡಿಯುವ ನೀರಿಗಾಗಿ ಸಾಕಷ್ಟು ರೀತಿಯಾಗಿ ಹಾಹಾಕಾರ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಯಾವುದೇ ಫೋನ್ ಕರೆಯನ್ನು ಸ್ವೀಕರಿಸಲ್ಲ ಹಿನ್ನೆಲೆಯಲ್ಲಿ ಇವತ್ತು ಕೆಂಡಾಮಂಡಲಾಗಿ ಅಧಿಕಾರಿಗಳು ಒಂದು ರೀತಿಯಾಗಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ರೀತಿಯಾಗಿ ಒಂದು ಅವರಿಗೆ ಖಡಕ್ ವಾರ್ನಿಂಗ್ ಅನ್ನು ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಎಲ್ಲರೂ MP ಆಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಯಾರೇ ಇದ್ದಾಗ ಅವ್ರಿಗೆ ಅದನ್ನ ಫೋನ್ ಅನ್ನು ಕರೆ ಮಾಡಿ ಅವ್ರಿಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇದೆ ಅನ್ನೋದನ್ನ ಅವ್ರಿಗೆ ತಿಳುವಳಿಕೆಯನ್ನು ನೀಡಬೇಕು. ಅದನ್ನು ಸಂಬಂಧಪಟ್ಟು ನೀವು ಫೋನ್ ಕರೆ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕಾನೂನುಬದ್ಧವಾಗಿ ನಿಮ್ಮ ಕ್ರಮ ಕೈಗೊಳ್ಕೊಂಡು CEO ಮತ್ತು DC ಅವರಿಗೆ ಒಂದು ರೀತಿಯಾಗಿ ಇವತ್ತು ಅವ್ರಿಗೆ ಒಂದು ರೀತಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ತಿಳುವಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ಪ್ರಥಮ ಬಾರಿಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಆಗಮಿಸಿ ಇವತ್ತು ಸಭೆಯಲ್ಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ನೀರಾವರಿ ಸಂಬಂಧಪಟ್ಟಂತೆ ಈಗ ಮಳೆ ಆತಂಕ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಭೆ ಮಾಡಲಾಯಿತು ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಮುರುಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.